ಎಲ್ಲ ವೀಕ್ಷಕರಲ್ಲಿ ವಿಶೇಷವಾಗಿರ್ತಕ್ಕಂಥ ಇಂದಿನ ಜ್ಞಾನಫಲಕ್ಕೆ ಒಂದು ಸಲ ಸ್ವಾಗತ ಅಂತ ಹೇಳ್ಬೋದು. ಎರಡನೇದಾಗಿ ಇವತ್ತಿನ ದಿವಸ ಲಂಕೆಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿರ್ತಕ್ಕಂಥ ಆಂಜನೇಯನು ಉಪಕಥೆ ಅಂತ ಅನ್ಕೋಬೇಡಿ, ಸತ್ಯವಾದ ಘಟನೆ. ನಿಮಗೇನು ತೋರಿಸಿದ್ದೀನಿ ಆ ಆಂಜನೇಯ ನಕ್ಷತ್ರದಲ್ಲಿ, ಅಲ್ಲೇ ಆಂಜನೇಯನು ಕಾರ್ತಿವೀರಾರ್ಜುನ ಆಶ್ರಮ ಇದ್ದಿದ್ದ ಸ್ಥಳ. ಅಂದರೆ ಕಾರ್ತಿವೀರಾರ್ಜುನ ದೊಡ್ಡ ಒಂದು ಬೃಹದಾಕಾರದಲ್ಲಿ ಇದ್ದ ಒಂದು ಮಹಾರಾಜನ ಮಹಲ್ ಅಂತಕ್ಕಂಥ ಏನಿದೆ, ಅಲ್ಲೇ ಆ ನದಿ ಮೀಟ್ ಮಾಡ್ತಕ್ಕಂಥದ್ದೇ ಜಾಯಿನ್, ಅಂದರೆ ಸೇರ್ತಕ್ಕಂಥ ಒಂದು ಸಂಗಮ ಆಗ್ತಕ್ಕಂಥ ಸಮುದ್ರಕ್ಕೆ ಸೇರ್ತಾ ಇದ್ದ ನದಿ ಈ ತೀರದಲ್ಲಿ ಅಲ್ಲಿ ಆಗಿರ್ತಕ್ಕಂಥ ಈ ದೇವಸ್ಥಾನ ಇವತ್ತಿಗೂ ಆ ಸತ್ಯರೂಪ. ಅಂದರೆ ಅಲ್ಲಿ ಸತ್ಯಕಾಮಾಕ್ಷಿ, ಕಾಮಕಾಮೇಶ್ವರಿ ಎರಡೂ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾವು ಪ್ರದಕ್ಷಿಣೆ ಕೂಡ ಅನುಗ್ರಹವಾಗಿ ಮಾಡಿಕೊಂಡು ನಿಮಗೆಲ್ಲ ನೋಡಿರ್ತಕ್ಕಂಥ ಒಂದು ಅವಕಾಶವಾಯಿತು. ಇವತ್ತಿನ ಜ್ಞಾನಫಲದಲ್ಲಿ ಪ್ರತಿಯೊಬ್ಬ ಮನುಷ್ಯ ಮುಂದಿನ ಜೀವನದಲ್ಲಿ, ಅಂದರೆ ಇವಾಗ ನೀವು ಇವತ್ತಿನ ದಿವಸ ಏನು ಪ್ರಾರ್ಥನೆ ಅಂತ ಕರಿತೀವಿ, ಈ ಪ್ರಾರ್ಥನೆ ಅನ್ನೋದೇನಕ್ಕೆ ಮಂಗಳವಾರ ಅಲ್ವಾ? ಪ್ರಾರ್ಥನೆ ಯಾಕೆ ಪ್ರಾರ್ಥನೆ ಮಾಡ್ತೀವಿ ಅಂದರೆ, ಪ್ರತಿ ಅಪೇಕ್ಷೆಯನ್ನು ಪಟ್ಟಿರ್ತಕ್ಕಂಥ ಮನುಷ್ಯ ಪುನರ್ಜನ್ಮ ಬೇಡ. ಪ್ರಾರ್ಥನೆ, ತನಯ ಅಂದರೆ ಏನು? ಈ ತನಯ ಮತ್ತೆ ಬರೋದು ಬೇಡ ಅಂತ. ಪ್ರಾರ್ಥನೆ ಅಂದರೆ ಪರವಾಗಿ, ಅಂದರೆ ಪರಿ ಅಂದರೆ ಆತ್ಮವಾಗಿ ಸೇರ್ಕೊಂಡ್ಬಿಟ್ಟ ಮೇಲೆ ಒರೆಯೋದು ಬೇಡ ಅಂತ. ಅದಕ್ಕೆ ಪ್ರಾರ್ಥನೆ. ಮತ್ತೆ ಮತ್ತೆ ಪ್ರಾರ್ಥನೆ ಯಾಕೆ ಮಾಡ್ತೀವಿ ಅಂದರೆ, ಈ ಜನ್ಮ ಮತ್ತೆ ಬೇಡಪ್ಪ, ಈ ಮತ್ತೆ ಜನ್ಮ ಬೇಡಪ್ಪ ಅಂತ ಅದನ್ನು ಪ್ರಾರ್ಥನೆ ಅಂತ ಕರಿತೀವಿ. ಆದರೆ ಎಷ್ಟೋ ಜನ ಇದನ್ನು ಸರಳೀಸಾಗೆ ಪ್ರಾರ್ಥನೆ ಮಾಡ್ಕೊಂಬನೋ ಅಥವಾ ನಮಸ್ಕಾರ ಮಾಡ್ಕೊಂಬನೋ ಅಂದ್ಬಿಡ್ತಾರೆ. ಪ್ರಾರ್ಥನೆ ಅನ್ನೋದು ಸ್ಕೂಲಲ್ಲಿ ಮಕ್ಕಳು ಕೂಡ ಹೇಳ್ಕೊಡ್ತಾರೆ. ಅದು ಈ ಕಾಲದಲ್ಲಂತೂ ಮೊದಲೇ ಸತ್ತೋಗಿದೆ. ಭಾಳ ಜನ ಸ್ಕೂಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ನೋಡ್ಬೋದು ನೀವು, ಯಾವ ಕಾಲಕ್ಕೂ ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಸ್ಕೂಲ್ಗಳು ಸೇರಿಸ್ಕೊಂತಾರಲ್ಲ, ನಮ್ಮ ಸಂಸ್ಕಾರಗಳನ್ನ ಮುಂತರಸಕ್ಕೆ ಬಿಡಲ್ಲ. ಅಯ್ಯೋ ಅದೇನು ದಿರದವರು ನಮಗೂ ಅರ್ಥವಾಗಲ್ಲ. ನಮ್ಮ ಸಂಸ್ಕಾರ ನಮಗೆ ದೊಡ್ಡದು ರೀ. ನೀವು ಎಲ್ಲೋ ಬಂದು ಸ್ಕೂಲ್ ಮಾಡಿಬಿಟ್ಟು ಇಲ್ಲಿ ಯಾವ ಕಾಲಕ್ಕೂ ನಮ್ಮ ಮಕ್ಕಳಿಗೆ ಹಣೆ ಮೇಲೆ ಕುಂಕುಮ ಇಡಬಾರ್ದು, ಕಿವಿಗೆ ಓಲೆ ಹಾಕೋಬಾರ್ದು, ಕೈಗೆ ಬಳೆ ಕಟ್ಕೋಬಾರ್ದು, ಫ್ರಾಕನ್ನೇ ಹೀಗೆ 1 ಕಿಲೋಮೀಟ್ರ್ ಮೇಲೆ ಕಾಣೋ ಕಾಲು ಥರ ಹಾಕಬೇಕು. ಇದೆಲ್ಲ ಏನು ಅಭ್ಯಾಸಗಳು? ಇದೆಲ್ಲ ನಮ್ಮ ಸಂಸ್ಕಾರಕ್ಕೆ ಸೇರಿದ್ದಲ್ವೇ ಅಲ್ಲ. ಇಂಥ ಸ್ಕೂಲಿಗೆ ಫಸ್ಟ್ ಆಫ್ ಆಲ್ ಮಕ್ಕಳನ್ನ ಸೇರಿಸಲೇಬಾರ್ದು ತಂದೆ ತಾಯಿಂದರು. ಏನೋ ವಿದ್ಯಾಭ್ಯಾಸ ಭಾಳ ಚೆನ್ನಾಗಿ ಕೊಡ್ತಾರಂತೆ ಅಂತ ಹೇಳಿ ಸೇರಿಸ್ಬಿಡ್ತೀರಾ. ಸೇರಿಸೋದು ಅದ್ರ ಜೊತೆಗೆ ನಮ್ಮ ಸಂಸ್ಕಾರ ಅನ್ನೋದು ಉಳಿಸ್ಕೋಬೇಕು. ಆಗ ಹೇಳ್ಕೊಡದೇ ಇರೋ ಪ್ರಾರ್ಥನೆ ಇನ್ನು ಜೀವನ ಪರ್ಯಂತ ಯಾವಾಗ ಹೇಳ್ಕೊಡ್ತೀರಾ? ಕೆಲವು ಸ್ಕೂಲುಗಳು ಶುಕ್ಲಾಂಬರದರಂ ಅಂತ ಪ್ರಾರ್ಥನೆ ಮಾಡಿ ತದನಂತರ ಆ ವಿದ್ಯಾಭ್ಯಾಸಕ್ಕೆ ಮಹಾಗಣಪತಿ ಸ್ಮರಣೆ ಮಾಡಿಕೊಂಡು ಸರಸ್ವತಿನ ಒಂದು ಮೆಲ್ಕನ್ನು ಹಾಕಿ ತದನಂತರ ದೇಶಭಕ್ತಿ ಗೀತೆನೋ ಅಥವಾ ಸ್ಕೂಲಿನ ಒಂದು ಶಾಲೆಯ ಗೀತೆನೋ ಒಂದು ಹಾಡಿಸಿ ಆಮೇಲೆ ಆ ಮಕ್ಕಳಿಗೆ ನೋಡಪ್ಪ ಇದು ಸಂಸ್ಕಾರ, ಇದನ್ನು ಯಾವತ್ತೂ ಹೇಳ್ತಾ ಇರಿ ಅನ್ನೋದು ಎಷ್ಟು ಚೆನ್ನಾಗಿತ್ತು. ಆಗ ಒಂದು ಪ್ರೇಯರ್ ಅಂತ ಹೇಳೋರು. ಈಗಲ ಏನಿಲ್ಲ, ಸ್ಕೂಲ್ ಬಿಡೋಗ್ಲೂ ಇಲ್ಲ, ಸ್ಕೂಲಿಗೆ ಬರೋವಾಗಲಿಲ್ಲ, ಓಡ್ ಬಂದು ಕ್ಲಾಸಲ್ಲಿ ಕೂತ್ಕೊಳ್ಳೋದು ಎಷ್ಟೋ ಅಷ್ಟೇ. ಹಂಗಾಗ್ಬಿಟ್ಟಿದೆ. ಗುಡ್ ಮಾರ್ನಿಂಗ್ ಮೇಸ್ ಅನ್ನೋದು, ಈ ಗುಡ್ ಮಾರ್ನಿಂಗು ಅಂತ ಹೇಳಿ ಮಮ್ಮಿ ಡ್ಯಾಡಿ ಅನ್ಕೊಂಡು ಎಲ್ಲ ಇಂಗ್ಲೀಷ್ ಪದಗಳನ್ನ ಉಪಯೋಗಿಸ್ಬಿಟ್ಟು ಹಾಳಾಗೋಗಿದೆ ನಮ್ಮ ಸಂಸ್ಕಾರಗಳು. ಇದಕ್ಕೆ ಇವತ್ತಿನ ದಿವಸದ ಪ್ರಾರ್ಥನೆ ನಾನು ಭಗವಂತನಲ್ಲಿ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ಳೋದೇನು ಅಂದರೆ, ಈ ಪ್ರಾರ್ಥನೆ ಅನ್ನೋದೇನು ಅಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಮೆಲುಕನ್ನು, ಹಳೇ ಜೀವನವನ್ನು ಮೆಲುಕು ಹಾಕೋದು. ಅಂದರೆ ನಾವುಗಳು ನಮ್ಮ ಪಿತ್ರಾರ್ಜಿತ ಋಣಗಳನ್ನು ಯಾವ ಕಾಲಕ್ಕೆ ತೀರಿಸ್ಕೊಳ್ಳೋದು, ಹೇಗೆ ತೀರಿಸ್ಕೊಳ್ಳೋದು? ಅದಕ್ಕೆ ಸತ್ತಾಗ ಏನು ಮಾಡೋರು, ಹೆಣವನ್ನು ಹೊತ್ಕೊಂಡು ಹೋಗಬೇಕಾದ್ರೆ ಸಾಧಾರಣವಾಗಿ ತಿಳ್ಕೊಳ್ಳಿ, ಒಂದು ನಾಣ್ಯಗಳನ್ನು ಹೀಗೆ ಬಿಸಾಕೋರು. 10 ಪೈಸಾ, 20 ಪೈಸಾ, 5 ಪೈಸಾ, ಇದೆಲ್ಲ ಅಲ್ಯೂಮಿನಿಯಂ. ಅಂದರೆ ಆ ಕಾಲದಲ್ಲಿ ಏನು ಮಾಡೋರು, ಈಗೇನೋ ಇಂಡಾಲ್ಯೂಮಿನಿಯಂ ಇದ್ದ ಹಾಗೆ ಒಂದು ಕಾಸನ್ನು 10 ಪೈಸಾ ಎಲ್ಲ ಇತ್ತು. ಈಗ 4 ಕಬ್ಬಣ ಎಲ್ಲ. ಹಳೆ ಕಾಲದಲ್ಲಿ ಏನು ಮಾಡೋರು, ಬೆಳ್ಳಿ ನಾಣ್ಯಗಳು ಬಿಸಾಕೋರು. ಈ ಪುನರ್ಜನ್ಮ ಬೇಡ, ನಾನು ಮಾಡಿದ್ದೆಲ್ಲ ಹಿಂದಕ್ಕೆ ಹೋಗಲಿ, ಯಾವ ಕೈಯಲ್ಲೂ ಬರಿಗೈಯಲ್ಲಿ ಹೋಗ್ತಾ ಇದ್ದ ನಾನು ಏನನ್ನು ಹೊತ್ಕೊಂಡು ಹೋಗ್ತಾ ಇಲ್ಲ ಅಂತ ಒಂದು ಸಂಕಲ್ಪ. ಈ ಸಂಕಲ್ಪವನ್ನು ಮಾಡಿರ್ತಕ್ಕಂಥದ್ದು ಬಿಸಾಕೋರು. ಅದನ್ನು ಏನು ಮಾಡೋರು, ಎತ್ಕೊಂಬರೋರು. ಎಲ್ಲರೂ ಮನೆಯಲ್ಲಿ ವಯಸ್ಸಾದವರಾಗಲಿ ಚಿಕ್ಕವರಲ್ಲಿ ಹೋಗಿ ತೊಗೊಂಬರೋ ಹೆಣದ ಕಾಸು ಅನ್ನೋರು. ಯಾಕೆ ಅದನ್ನು ತರೋರು ಅಂದರೆ, ಮನೆ ಹೊಸಲಿಗೆ ಕೆಳಭಾಗದಲ್ಲಿ ಮತ್ತು ಹಿಂಬದಿಯಲ್ಲಿ ಹೊಡಿತಾ ಇದ್ದಂತೆ ಎಷ್ಟು ಬಾಗಿಲಿತ್ತೋ ಮೈನ್ ಡೋರ್ ಮತ್ತು ಹಿಂದ್ಗಡೆ ಇರತಕ್ಕಂಥ ಬಾಗಿಲಿಗೆ ಆ ಕೆಳ ಭಾಗದಲ್ಲಿ ಹಿಂಗೆ ಹೊಸಲು ಹೊಡೆಯೋರು. ಯಾಕೆ ಹೊಡೆಯೋರು ಅಂದರೆ, ಈ ಮನೆಗೆ ಅಪಮೃತ್ಯು ಆಗಿ ಬರೋದು ಬೇಡ, ಹೋದ ಹೆಣ ಮತ್ತೆ ವಾಪಸ್ ಬರೋದು ಬೇಡ. ಯಾವ ಕಾಲಕ್ಕೆ ಹೆಣ ಹೋಗಂದ್ರೆ ಹೋಗಿದ ಹೆಣ ಹೋಗೇ ವಾಪಸ್ ಬರಲ್ಲ, ಆದರೆ ಪುನರ್ಜನ್ಮವಾಗಿ ಬರೋದು ಬೇಡ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಪುನರ್ಜನ್ಮ ಬಂದು ಆವಿಗಳು ಇದೆಲ್ಲ ಬಂದು ಸೇರುತ್ತೆ, ಮಕ್ಕಳಿಗೆಲ್ಲ ಇದರಲ್ಲಿ ಬೇದಿ ವಾಂತಿ ಆರೋಗ್ಯಗಳೆಲ್ಲ ಕೆಡತ್ತೆ, ಮನೆ ಇರ್ತಕ್ಕಂಥ ಯಜಮಾನಿಗೆ ದುಡ್ಡು ಕಾಸು ವೇದಲಾಗ್ತಾ ಇರುತ್ತೆ, ಎಷ್ಟು ಸಂಪಾದನೆ ಮಾಡೋ ದುಡ್ಡೇ ಸೇರ್ಸೋಕ್ಕಾಗ್ತಿಲ್ಲ ಅಂತಿರಲ್ವ, ಅಂಥವ್ರಿಗೆಲ್ಲ ಇದನ್ನು ಪರಿವರ್ತನೆ. ಅದಕ್ಕೆ ಈ ಪರಿವರ್ತನೆ ಮತ್ತು ಪ್ರಾರ್ಥನೆ ಏನಿತ್ತು ಅದನ್ನೇ ಈ ಪರಜನ್ಮ ಮತ್ತೆ ಬೇಡ, ಈ ಜನ್ಮ ಸಾಕು ಅನ್ನೋದೇ ತನೆ ಅಂತಕ್ಕಂಥದ್ದು. ತನೆ ಅಂದ್ರೇನೋ, ಈ ಬೆಳ್ಳಿ ಬೇರು ತನೆಗಳನ್ನು ನಾವು ಹೆಂಗೆ ಹಾಕ್ತೀವಿ ಅದನ್ನು ತೆನೆ ಮಾಡ್ತಾ ಇದ್ದವರು ಎಲ್ಲರೂ ಆ ತೆನೆಗಳನ್ನು ಹಾಕೋರು. ಈ ರೀತಿಯಾಗಿ ಭೂಮಿ ದೃಶ್ಯಗಳನ್ನು ಯಾವತ್ತು ಅದೃಶ್ಯವಾಗಿರತಕ್ಕಂಥ ಚರಾಚರಗಳು ಸ್ಥಿರವಾಗಿರಲಿ. ಅದಕ್ಕೆ ನಾಣ್ಯಗಳೇನು ಮಾಡೋರು, ಹೆಣದ ಕಾಸುಗಳನ್ನು ತಗೊಂಬರೋರು, ಹೋಗಿರ್ತಕ್ಕಂಥ ಅವ್ರನ್ನ ಆ ಪುನರಾವಚನ ಪ್ರಾರ್ಥನೆ ಮಾಡ್ಕೊಂಡು ಬರೋರು. ಇದನ್ನು ಮಕ್ಕಳಿಗೆ ಸಂರಕ್ಷಣೆ ಮಾಡಿ ಕಾಪಾಡ್ತಿತ್ತು. ಯಾವ ಕಾಲಕ್ಕೂ ರೋಗ ರುಜಿನಗಳಿರ್ತಿರಲಿಲ್ಲ, ಖಂಡಿತವಾಗ್ಲೂ ಮನೆಯ ಸಂರಕ್ಷಣೆ ಮಾಡ್ತಿತ್ತು. ಅದಕ್ಕೆ ಹಳೆ 10 ಪೈಸಾ, ಹಳೆ 5 ಪೈಸಾ ಈ ಥರದ್ದು ಹೆಣದ ಹಿಂದೆ ಬಿಸಾಕಿರ್ತಕ್ಕಂಥ ನಾಣ್ಯಗಳು ಏನಾದರೂ ಸ್ಟಾಕಲ್ಲಿ ಇಟ್ಕೊಂಡಿದ್ರೆ
ತುಂಬಾ ಸ್ಟಾಕ್ ಇಟ್ಕೊಂಡಿರೋರು ನೆಂಟ್ರಿಗೆ ಕೊಟ್ಕೊಳ್ಳಿ. ಒಂದು ಮನೆಗೆ 2 ಸಾಕು. ಅಂದ್ರೆ ಹಿತ್ತಲ ಮನೆ ಬಾಗಿಲು ಮುಂಬಾಗಿಲಿಗೆ ಕೆಳಗಡೆ ಭಾಗದಲ್ಲಿ ಹೊಸಲ್ ಮೇಲೆ ಹೊಡಿಬಾರ್ದು, ಜ್ಞಾಪಕ ಇರಲಿ. ಹೊಸಲಿಗೆ ಮೇಲ್ ಹೊಡಿಬಾರ್ದು, ಹೊಸಲ ಕೆಳಭಾಗಕ್ಕೆ ಅಂದ್ರೆ ಹೊಸಲ ಈ ಭಾಗಕ್ಕೆ ಕೆಳಗಡೆ ಸೈಡಲ್ಲಿ ಹೊಡಿಬೇಕು. ಅದು ಮುಂಬದಿಯಲ್ಲಿ ಹೊಡಿಬೇಕು, ಹಿಂಬಾಗಲಲ್ಲಿ ಹಿಂಬದಿಯಲ್ಲಿ ಹೊಡಿಬೇಕು. ಈ ರೀತಿ ಮಾಡಿಕೊಂಡಾಗ ಆಣಿಯನ್ನು ಹೊಡೆದು ಅಂದರೆ ಆಣಿ ಬಂದು ತಾಮ್ರದ ಆಣಿನೇ ಆಗಿರಬೇಕು. ಯಾವ ತರ ಕಬ್ಬಿಣದ ಆಣಿ ಹೊಡೆದು ಇಟ್ಬಿಟ್ಟಿರ, ತಾಮ್ರದ ಆಣಿ, ಬೆಳ್ಳಿ ಆಣಿ ಅಂತ ಹೇಳ್ತಿದ್ರು. ಅಂದರೆ ಆಣಿಗಳು ಹೊಡಿಬೇಕಾದ್ರೂ ಅದನ್ನು ಪೂರ್ತಿಯಾಗಿ ತಾಮ್ರ. ಯಾಕೆ ಅಂದರೆ ಬೆಳ್ಳಿ ಮತ್ತು ತಾಮ್ರ ಎರಡೂ ಇದ್ದಾಗ ಅದನ್ನು ನಡ್ಕೊಂಡು ಹೋದಾಗ ಬಂದಾಗ ದಾಟಿದಾಗ ಏನಾಗ್ತಿತ್ತು, ತಾಮ್ರ ದೋಷಗಳು ಹೊರಗಡೆ ಅಕಸ್ಮಾತ್ ನಮ್ಮ ಕಾಲು ಗುಣಗಳು ಅಂತ ಹೇಳ್ತೀವಿ. ಹಾಗೆ ಕಾಲಲ್ಲಿನ ದೋಷಗಳು, ಚಪ್ಪಲಿ ಹಾಕೊಳ್ಳದೆ ಬಹಳ ಜನ ಓಡಾಡ್ತಾರೆ. ಈ ನಡುವೆನ ಮನೇಲೆ ದರಿದ್ರದವ್ರು ಎಲ್ಲರೂ ಚಪ್ಪಲಿ ಹಾಕೊಂಡು ಬೆಡ್ರೂಮ್ ಚಪ್ಪಲಿ, ಅಡುಗೆ ಮನೆ ಚಪ್ಪಲಿ, ಆ ಚಪ್ಪಲಿ ತಣ್ಣಗಾಗೋಗಿದೆ, ಆರ್ಥ್ರೈಟಿಸ್ ಪ್ರಾಬ್ಲಮ್. ಈ ವಯಸ್ಸಿಗೆ ದರಿದ್ರ ಎಲ್ಲ ಪ್ರಾಬ್ಲಮ್ ಬಂದ್ಬಿಡುತ್ತೆ ನಿಮಗೆ. ಅದಕ್ಕೆ ಮನೆ ಹೊರಗಡೆ ಇರೋದನ್ನೆಲ್ಲ ಮನೆ ಒಳಗೆ ತರ್ತಿದ್ದೀರಾ, ಇನ್ನೂ ದರಿದ್ರ ಜಾಸ್ತಿ ಆಗುತ್ತೆ. ಅದಕ್ಕೆ ಬರೀ ಕಾಲಲ್ಲಿ ನಡ್ಕೊಂಡು ಹೋದವರಿಗೆ ಕಾಲು ಹಿಮ್ಮಡಿ ಮುಖಾಂತರ ಶನಿ ಒಳಗಡೆ ಪ್ರವೇಶ ಮಾಡ್ಬಿಡ್ತಾರೆ ಅಂತ, ಕೈ ಕಾಲು ತೊಳ್ಕೊಂಡು ಬರ್ದೇ ಇದೆ. ಅದಕ್ಕೆ ಈ ತಾಮ್ರದ ನಾಣ್ಯ ಮೇಲ್ಗಡೆ ತಾಮ್ರ ಆಣಿ ಮತ್ತು 10 ಪೀಸ್ ಆದರೆ ಸತ್ತೋಗಿರ್ತಕ್ಕಂಥ ಆತ್ಮಗಳು, ಯಾವುದೇ ಗಾಳಿ ಕೂಡ ಒಳಭಾಗದಲ್ಲಿ ಬರದೇ ಇರಲಿ, ಇವ್ನು ನಡ್ಕೊಂಡು ಹೋಗೋ ದಾರಿಯಲ್ಲಿ ಅಂತ ಅಲ್ಲೇ ಅದನ್ನು ನಿಲ್ಲಿಸ್ಬಿಡ್ತಿತ್ತು. ಇದನ್ನು ಸಂರಕ್ಷಣಾಪೂರ್ವಕವಾಗಿ ಕಾಪಾಡ್ತಿತ್ತು. ಅದಕ್ಕೆ ಇವತ್ತಿನ ಒಂದು ಜ್ಞಾನಫಲದಲ್ಲಿ ನಿಮ್ಗೆ ಏನು ಹೇಳ್ತೀವಿ ಅಂದರೆ, ಹೆಣದ ಕಾಸುಗಳನ್ನು ಅಂದರೆ ಸತ್ತೋದ ಹೆಣ ಕಾಸಲ್ಲಿ ಕೆಲವರು ಮಾತ್ರ ಹಿಂಗೆ ನಾಣ್ಯ ಹಾಕಿರ್ತಾರೆ, ಅದನ್ನೆಲ್ಲ ಬಿಟ್ಟಾಗಿ ಬಿಸಾಕಿದ್ರೆ ಅದನ್ನು ತಂದು ಒಂದು 4 ಜನ ಕೊಟ್ಟು ಆ ನಾಣ್ಯವನ್ನು ಹೊಡಿರಿ. ಅಕಸ್ಮಾತ್ ಯಾರಿಗೂ ಹೆಣದ ಕಾಸು ಕೊಟ್ಟು ಸಿಕ್ಕಿಲ್ವೇ, ನೀವೇನು ಮಾಡ್ಬೋದು, ನದಿ ನೀರದಲ್ಲಿ ಏನು ಅಂದರೆ ತರ್ಪಣಾ ಕಾರ್ಯಗಳನ್ನು ಕಾಶಿ ಕ್ಷೇತ್ರದಲ್ಲಿ ಮಾಡ್ತಾರೆ. ಅಂದರೆ ಯಾರಿಗಾದ್ರೂ ದಾನವನ್ನು ಕೊಡ್ತಾರೆ. ಈಗ ಅಕಸ್ಮಾತ್ ಹೋಗಿದ್ದಾರೆ ಅಂತ ದಾನವಾಗಿ ಊಟ ಉಪಚಾರ ಮಾಡಿ ಕೊಟ್ಟಿರ್ತಾರೆ. ಅಂಥ ಸಮಯದಲ್ಲಿ ನೀವೇನು ಮಾಡಿ, ಈ ಒಂದು ನಾಣ್ಯವನ್ನು 2 ನಾಣ್ಯ ತಗೊಳ್ಳಿ, ಒಬ್ಬರಿಗೆ ದಾನ ಮಾಡಿ, ಇನ್ನೊಂದು ನೀವೇ ತಂದು ಅದನ್ನು ಹೊಡ್ಕೊಳ್ಳಿ. ಆ ರೀತಿ ಮಾಡಿಕೊಂಡಾಗ ಪರಿವರ್ತನೆ ಆಗತ್ತೆ. ಖಂಡಿತವಾಗ್ಲೂ ಸಾಕ್ಷಿ ರೂಪವಾಗಿ ನಾಣ್ಯ ಅನ್ನೋದು ಈ ದುಡ್ಡು ಅಂತ ಕರಿತೀವಿ. ಆ ದುಡ್ಡು ಅಂದರೆ ಆ ಒಂದು ಲೋಹ ಅಂದರೆ ದೇಹದಲ್ಲಿರ್ತಕ್ಕಂಥ ಪಂಚಭೂತಗಳಲ್ಲಿ ಒಂದು ಲೋಹ ತತ್ವ, ಐರನ್ ಕಂಟೆಂಟ್ಸ್. ಇದೆಲ್ಲ ನಮ್ಮನ್ನು ಕಾಪಾಡಿ ಸಂರಕ್ಷಣೆ ಮಾಡೋಕ್ಕೋಸ್ಕರ ಈ ಇತಿಹಾಸದಲ್ಲಿರ್ತಕ್ಕಂಥ ಒಂದು ಸಂರಕ್ಷಣೆ ಆ ಕಾಲದಲ್ಲಿ ದೊಡ್ಡವರು ಮಾಡಿದ್ರು. ಅದಕ್ಕೆ ಈ ಪ್ರತಿಪೂರ್ವಕವಾಗಿ ದೊಡ್ಡವರು ಮಾಡಿರ್ತಕ್ಕಂಥ ಎಲ್ಲವೂ ಸಂಸ್ಕಾರವೇ ಆಗಿರೋದ್ರಿಂದ ಆ ಸಂಸ್ಕಾರಕ್ಕೆ ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ಳೋಕ್ಕಾಗುತ್ತೋ ಅದು ಉಳಿಸ್ಕೊಳ್ಳೋಣ, ಎಷ್ಟು ಮಟ್ಟಿಗೆ ಅಳಿಸೋಗ್ತಾ ಇರೋದನ್ನ ತಡೆದು ನಿಲ್ಸ್ಕೊಳ್ಳೋಣ ಅಂತ ಈ ಮುಖಾಂತರ ಹೇಳ್ತಾ, ನಾವು ಪ್ರತಿನಿತ್ಯ ಹೇಳಿದಾಗ ಏನು ಹೇಳಬೇಕು, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ಹೌದು, ನಾವೆಲ್ಲ ಹಳೇ ಮನೆಗಳಲ್ಲಿ ನೋಡಿದೀವಿ, ಯಾಕೆ ಹೊಸಲಿಗೆ ಆ ಥರ ನಾಣ್ಯ ಹೊಡಿತಾ ಇದ್ರು ಅಂತ, ಅದು ಏನಕ್ಕೆ ಹೊಡಿತಿದ್ರು ಅಂತ ಇವತ್ತು ನೀವು ನಮ್ಗೆ ಹೇಳಿದ್ರಿ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಸರಿ, ಮತ್ತೆ ನಿಮ್ಮ ಭೇಟಿ ಯಾವಾಗ ನಿಮ್ಮೆಲ್ರಿಗೂ ತಿಳಿದಿದೆ. ನಾಳೆ ಸರಿಯಾಗಿ 9 ಗಂಟೆಗೆ ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣವಾ. ನಮಸ್ಕಾರ.